ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 RCBಯ ಬ್ಯಾಟಿಂಗ್ ಯೂನಿಟ್ ಬಗ್ಗೆ ನಾವು ಮಾತಾಡಿದ್ವಿ. ಈಗ ರೀಸೆಂಟಾಗಿ ಬೌಲಿಂಗ್ ಯೂನಿಟ್ ಬಗ್ಗೆನೂ ಮಾತಾಡಿದ್ವಿ. ಆದರೆ ಈ ವಿಡಿಯೋ ಒಳಗೆ ಎರಡು ಕಂಬೈನ್ ಮಾಡಿ ಒಂದು ಸ್ಟ್ರಾಂಗ್ ಬೆಸ್ಟ್ ಬೆಂಕಿ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ ಅಂತ. ಈಗೇನು ಈ ವಿಡಿಯೋ ಒಳಗೆ ಮಾತಾಡ್ತೀವಲ್ಲ, ಆಲ್ಮೋಸ್ಟ್ 95% ಕನ್ಫರ್ಮ್ ಇದೇ ಪ್ಲೇಯಿಂಗ್ 11 ಜೊತೆ RCB ಈ IPL ಆಡ್ತೈತಿ. ವಿಡಿಯೋ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತೆ ರೀ. ನೀವು RCB ಫ್ಯಾನ್ ಆಗಿದ್ರೆ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. ಈಗ RCB ಟೀಮ್ನಾಗ ಟಾಪ್ 6 ಏನು ಬ್ಯಾಟರ್ಸ್ ಅದಾರ, ಬೆಂಕಿ ಬ್ಯಾಟರ್ಸ್, ಇವ್ರದ್ದು ಪ್ಲೇಸ್ 100% ಕನ್ಫರ್ಮ್ ಐತಿ ಪ್ಲೇಯಿಂಗ್ 11ದಾಗ. ಯಾರು ಆ 6 ಬ್ಯಾಟರ್ಸ್ ಅಂದ್ರೆ, ಒಂದನೇದು ಫಾಫ್ ಡು ಪ್ಲೇಸಿಸ್, ಇವ್ರು ಯಾವತ್ತೂ ಫಾರ್ಮ್ನಾಗ ಇದ್ದೇ ಇರ್ತಾರೆ. ಎರಡನೇದು ದ ಕಿಂಗ್ ದ ರನ್ ಮಷೀನ್ ವಿರಾಟ್ ಕೊಹ್ಲಿ. ಇವ್ರಂತರೂ ಈಗ ಅವ್ರ ಪೀಕ್ನಾಗ ಅದಾರ. ಇವ್ರು ಇಬ್ಬರೊಳಗೆ ಯಾರೇ ಒಬ್ಬರು ವಿಕೆಟ್ ಆದ್ರಪ್ಪ ಅಂದ್ರೆ ಆಮೇಲೆ 3 ನಂಬರ್ ರಜತ್ ಪತಿದಾರ್ ಅವ್ರು ಬರ್ತಾರೆ. ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೇಸಿಸ್ ಅವ್ರಿಬ್ಬರ ಒಳಗೆ ಒಬ್ಬರು ಲಾಸ್ಟ್ ತನ ಅಂದ್ರೆ ಆಲ್ಮೋಸ್ಟ್ ಡೆತ್ ಓವರ್ ತನ ಒಬ್ರು ಯಾರೇ ಆಡೋ ಚಾನ್ಸಸ್ ಭಾಳ ಹೈ ಐತಿ. 3 ನಂಬರ್ ರಜತ್ ಪತಿದಾರ್ ಅವ್ರು ಇರ್ತಾರೆ. ಅವರು ಚಲೋ ಆಡಿದ್ರು ಒಂದು ಸೀಸನ್, ಆಮೇಲೆ ಇಂಜುರಿ ಆಗಿ ಹೊರಗೆ ಹೋದರು. ಆಮೇಲೆ ಈಗ ರೀಸೆಂಟಾಗಿ ಟೀಮ್ ಇಂಡಿಯಾಕ್ಕೆ ಡೆಬ್ಯೂಟ್ ಮಾಡಿದ್ರು. ODIನಾಗ ಚಲೋ ಶಾರ್ಟ್ಸ್ ಹೊಡ್ಯಾತಿದ್ರು, ಆದ್ರೆ ಜಲ್ಲಿನೇ ವಿಕೆಟ್ ಆದರು. ಆ ಶಾರ್ಟ್ಸ್ ನೋಡಿನೇ ಹೇಳ್ಬೋದು ಚಲೋ ಪ್ಲೇಯರ್ ಅದಾರ, T20 ಹೇಳಿ ಮಾಡಿಸ್ದಂಗೆ ಅದಾರ. 3 ನಂಬರ್ನಾಗ ರಜತ್ ಪತಿದಾರ್ ಅವ್ರು ಇರ್ತಾರೆ. 4 ನಂಬರ್ನಾಗ ನಮಗೇನು ಅನಿಸ್ತೈತೆ ಅಂದ್ರೆ ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ ಬಿಡಬೇಕು RCBದವ್ರು. ಆದ್ರೆ ಅವ್ರದ್ದು ಬೇರೆನೇ ಪ್ಲ್ಯಾನ್ ಐತಿ. ಮ್ಯಾಕ್ಸ್ವೆಲ್ ಅವ್ರಿಗೆ ಬಿಡೋ ಪ್ಲ್ಯಾನ್ ಐತಿ. ಯಾಕೆ ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ 4 ನಂಬರ್ ಬಿಡಬೇಕು ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ 5 ನಂಬರ್ ಬಿಡಬೇಕಂದ್ರೆ, ಈಗ ನೋಡ್ರಿ ಕ್ಯಾಮ್ರಾನ್ ಗ್ರೀನ್ ಅವರು ಒಂದು ಸ್ವಲ್ಪ ಬಾಲ್ ತಿಂದು ಸೆಟ್ ಆಗಿ ನಿತ್ತಂದ್ರೆ ಆಮೇಲೆ ಅದು ಆಟನೇ ಮುಂದೆ ಬೇರೆ ಇರ್ತೈತಿ. ಅದೇ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಹಂಗಿಲ್ಲ. ಅವ್ರು ಬರೋಣ ರುಬ್ಯಾಡೋ ಪ್ಲೇಯರ್ ಅದಾರ, ಅವ್ರಿಗೆ ದಂಡಿಗೆ ಬಿಟ್ರೆ ನಡಿತೈತಿ. ಒಂದು ಸ್ವಲ್ಪ ಸೆಟ್ಟಾಗಿ ಆಡೋಕೆ ಚಾನ್ಸ್ ಸಿಗ್ತೈತಿ ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ 4 ನಂಬರ್ ಬಿಟ್ರಪ್ಪ ಅಂದ್ರೆ. ಕ್ಯಾಮ್ರಾನ್ ಗ್ರೀನ್ ಅವರು ಈ IPL ಆಡ್ತಾರೋ ಏನು ಇಲ್ಲೋ, ಇದಕ್ಕೆ ನಿಮಗೆ ಏನು ಕ್ಲಾರಿಟಿ ಬೇಕು ಅದೆಲ್ಲ ಈ ವಿಡಿಯೋ ಒಳಗೆ ಸಿಗ್ತೈತಿ. ಈ ವಿಡಿಯೋ ಮುಗಿದ ಮ್ಯಾಗ ನೀವು ಈ ವಿಡಿಯೋ ನೋಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ಅಂತ. ಇನ್ನು 5 ನಂಬರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಬಗ್ಗೆ ಅಂತೂ ನಿಮಗೆಲ್ಲರಿಗೂ ಗೊತ್ತೈತಿ. ಮ್ಯಾಡ್ ಮ್ಯಾಕ್ಸ್ ಇವ್ರಂತರೂ ಈಗ ಬೀಸ್ಟ್ ಆಗಿಬಿಟ್ಟಾರ. ಈ ಬೀಸ್ಟ್ ಅವತಾರ ಇನ್ನು ಮುಂದಿನ IPLನಾಗ ಕಂಟಿನ್ಯೂ ಮಾಡಿದ್ರಪ್ಪ ಅಂದ್ರೆ RCBಗೆ ಒಂದು ದೊಡ್ಡ ಶಕ್ತಿನೇ ಬಂದಂಗೆ ಆಗ್ತೈತಿ. ಇನ್ನು 6 ನಂಬರ್ ಮಹಿಪಾಲ್ ಲೋಮ್ರೋರ್. ಇವ್ರ ಮ್ಯಾಗ ನೀವು ಟ್ರಸ್ಟ್ ಮಾಡಿ ಟೀಮ್ನಾಗ ತೊಗೊಂಡ್ರಿ, ಟ್ರಸ್ಟ್ ಮಾಡಿ ಪ್ಲೇಯಿಂಗ್ 11ದಾಗ ಆಡಿಸಿದ್ರಿ. ಆದ್ರೆ ಅವ್ರು ಹೇಳ್ಕೊಳ್ಳೋವಂಗೆ ರಿಸಲ್ಟ್ ಕೊಡಲಿಲ್ಲ. ಇನ್ನೊಮ್ಮೆ ಟ್ರಸ್ಟ್ ಮಾಡಿ ಅವರಿಗೆ ರಿಟೇನ್ ಮಾಡಿದ್ರಿ. ನಾ ಹೇಳ್ತೀನಿ ಇನ್ನೊಂದು ಸಲ ಟ್ರಸ್ಟ್ ಮಾಡಿ ಅವ್ರಿಗೆ ಪ್ಲೇಯಿಂಗ್ 11ದಾಗೂ ಆಡಿಸ್ರಿ, ರಿಸಲ್ಟ್ ಪಾಸಿಟಿವ್ ಸಿಗ್ತದೆ. ಇನ್ನು 7 ನಂಬರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಅವ್ರಂತರೂ ಇದ್ದೇ ಇರ್ತಾರೆ. 5 ಕೋಟಿಗೆ ರಿಟೇನ್ ಮಾಡ್ಯಾರಪ್ಪ ಅಂದ್ರೆ ಇನ್ನೂ ಒಂದು ಲಾಸ್ಟ್ ಚಾನ್ಸ್ ದಿನೇಶ್ ಕಾರ್ತಿಕ್ ಅವ್ರಿಗೆ ಇವ್ರು ಕೊಡ್ತಾರೆ. ಅಕಸ್ಮಾತ್ ದಿನೇಶ್ ಕಾರ್ತಿಕ್ ಅವ್ರು ನಡಿಲಿಲ್ಲಪ್ಪ ಇನಿಷಿಯಲ್ ಮ್ಯಾಚಸ್ ಒಳಗಂದ್ರೆ ಆಮೇಲೆ ಅನುಜ್ ರಾವತ್ ಕಡೆ ಅವ್ರು ನೋಡ್ತಾರೆ. 7 ನಂಬರ್ ಅಂತೂ ಈಗ ಸದ್ಯಕ್ಕೆ ದಿನೇಶ್ ಕಾರ್ತಿಕ್ ಅವರೇ ಇರ್ತಾರೆ. ಇನ್ನು 8 ನಂಬರ್ ಪ್ಲೇಸಿಗೆ ಭಾಳ ಮಂದಿ ಮಾತಾಡತ್ತಾರ. ಮಯಾಂಕ್ ಡಾಗರ್ ಅವ್ರಿಗೆ ಆಡಿಸ್ಬೇಕು, ಶಹಬಾಜ್ ಅಹಮದ್ ಅವ್ರಿಗೆ ಬಿಟ್ಟು ಇವ್ರಿಗೆ ಟ್ರೇಡ್ ಮಾಡಿ ತೊಗೊಂಡಾರಪ್ಪ ಅಂದ್ರೆ 100% ಪ್ಲೇಯಿಂಗ್ 11ದಾಗ ಆಡಿಸಬೇಕು ಅಂತೇಳಿ. ಆದ್ರೆ ನನಗನ್ಸೋ ಮಟ್ಟಿಗೆ ಈಗ ನೋಡ್ರಿ RCB ಬ್ಯಾಟಿಂಗ್ ಲೈನಪ್ ಫುಲ್ ಖಂಡಪಟ್ಟಿ ಬೆಂಕಿ ಐತಿ. ಈಗ ನೀವು ಇಲ್ಲಿ ಒಂದು ಸ್ವಲ್ಪ ಕ್ವಾಲಿಟಿ ಸ್ಪಿನ್ನರ್ಸಿಗೆ ಹಾಕ್ಲಿಲ್ಲಪ್ಪ ಅಂದ್ರೆ ಭಾಳ ದೊಡ್ಡ ಹೊಡೆತ ಬೀಳ್ತೈತಿ ಬೌಲಿಂಗ್ ಯೂನಿಟಿಗೆ. ಅದು ನನಗನ್ಸೋ ಮಟ್ಟಿಗೆ ಇಲ್ಲಿ ಕರಣ್ ಶರ್ಮಾ ಈಗ ಇದ್ದಿದ್ರೊಳಗೆ ಮಯಾಂಕ್ ಡಾಗರ್, ಸ್ವಪ್ನಿಲ್ ಸಿಂಗ್ ಮತ್ತು ಏನು ಒಂದು ಸ್ವಲ್ಪ ಸ್ಪಿನ್ನರ್ಸ್ ಅದಾರಲ್ಲ RCB ಟೀಮ್ ಕಡೆ, ಇವ್ರು ಇರೋದ್ರೊಳಗೆ ಒಂದು ಸ್ವಲ್ಪ ಚಲೋ ಕ್ವಾಲಿಟಿ ಬೌಲರ್, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೌಲರ್ ಅಂದ್ರೆ ಅದು ಕರಣ್ ಶರ್ಮಾ ಅವರಿಗೆ ಇಲ್ಲಿ ನಾ 8 ನಂಬರ್ ಪ್ಲೇಸಿಗೆ ಇಡ್ತೀನಿ. ಇನ್ನು 9 ನಂಬರ್ ಪ್ಲೇಸಿಗೆ ರೀಸ್ ತೋಪ್ಲಿ ಮತ್ತು ಲಾಕಿ ಫರ್ಗ್ಯೂಸನ್, ಅಲ್ಜರಿ ಜೋಸೆಫ್ 3 ಮಂದಿ ಪ್ಲೇಯರ್ಸ್ ಅದಾರ. ಇವರಿಗೆ ಪರ್ಫೆಕ್ಟ್ ಒಂದು ಬಾಲಿಂಗ್ ಆಪ್ಷನ್ ಬೇಕಪ್ಪ ಅಂದ್ರೆ ಲಾಕಿ ಫರ್ಗ್ಯೂಸನ್ ಅವ್ರ ಜೊತೆ ಹೋಗಬೇಕು. ಇಲ್ಲ ನಮ್ದು ಡೆಪ್ತ್ನಾಗೂ ಒಂದು ಸ್ವಲ್ಪ ಒಬ್ಬ ಬ್ಯಾಟರ್ ಬೇಕು, ಬ್ಯಾಟಿಂಗ್ ಕೆಪೇಬಲ್ ಇದ್ದವ್ರು ಬೇಕು ಅಂದ್ರೆ ಇವ್ರು ಅಲ್ಜರಿ ಜೋಸೆಫ್ ಅವ್ರಿಗೆ ನೋಡ್ಬೋದು. ಅಲ್ಜರಿ ಜೋಸೆಫ್ ಅವ್ರದ್ದು ಬ್ಯಾಟಿಂಗ್ ಸ್ಟ್ಯಾಟ್ಸ್ ದನಕ ಐತಿ. ಅವರು T20 ಒಳಗೆ ಅವ್ರ ಎವರೇಜ್ 27 ಐತಿ. ಆಲ್ರೌಂಡರ್ ಸದ್ಯಕ್ಕೆ ಅವ್ರಿಗೆ ಆಲ್ರೌಂಡರ್ ಪಟ್ಟ ಇಲ್ಲ. ಇನ್ನೂ ಒಂದು ಸ್ವಲ್ಪ ದಿನದೊಳಗೆ ಆಲ್ರೌಂಡರ್ ಪಟ್ಟ ಅಲ್ಜರಿ ಜೋಸೆಫ್ ಅವ್ರಿಗೆ ಸಿಗ್ಬೋದು. ಬ್ಯಾಟಿಂಗ್ನೂ ಭಾರಿ ಆಡ್ತಾರೆ ಇವರು. ಸ್ವಲ್ಪ ಬ್ಯಾಟಿಂಗ್ನ ಬಾಲಿಂಗ್ 2 ಆಪ್ಷನ್ಗೆ ಇವರು ನೋಡತ್ತಿದ್ರಪ್ಪ ಅಂದ್ರೆ ಅಲ್ಜರಿ ಜೋಸೆಫ್ ಅವ್ರಿಗೆ ಆಡಿಸ್ತಾರೆ. ಇಲ್ಲ ನಮ್ಮದು ಬ್ಯಾಟಿಂಗ್ ಟಾಪ್ 6 ಏನದಾರ ಅವರೇ ಸಾಕು ಇವ್ರಿಗೆ 20 ಓವರ್ ಆಡೋಕ್ಕೆ, ಈಗ ಡೆಪ್ತ್ ಏನು ಅಷ್ಟೇನು ನಮಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಲಾಕಿ ಫರ್ಗ್ಯೂಸನ್ ಪರ್ಫೆಕ್ಟ್ ಆಪ್ಷನ್ ಆಗ್ತಾರೆ. ನನಗನ್ಸೋ ಮಟ್ಟಿಗೆ ಲಾಕಿ ಫರ್ಗ್ಯೂಸನ್ಗೆ ಇಲ್ಲಿ ಹಾಕಿದ್ರೆ ಚಲೋ ಇರ್ತೈತಿ 9 ನಂಬರ್ ಪ್ಲೇಸಿಗೆ. 10 ನಂಬರ್ ಅಂತೂ ಮೊಹಮ್ಮದ್ ಸಿರಾಜ್ ಅವ್ರು ಇದ್ದೇ ಇರ್ತಾರೆ. 11 ನಂಬರ್ ವಿಜಯ್ ಕುಮಾರ್ ವೈಶಾಖ್ ಮತ್ತು ಆಕಾಶ್ ದೀಪ್, ಯಶ್ ದಯಾಳ್ ಇವ್ರು ಆಪ್ಷನ್ಸ್ ಆಗಿ ಅದಾರ. ಆದ್ರೆ ಇಲ್ಲಿ ನನಗನ್ಸೋ ಮಟ್ಟಿಗೆ ಯಶ್ ದಯಾಳ್ ಅವ್ರಿಗೆ ಆಡಿಸ್ಬೇಕು. ಲೆಫ್ಟ್ ಆರ್ಮ್ ಪೇಸರ್ ಅದಾರ. ಇನಿಷಿಯಲ್ ಪವರ್ ಪ್ಲೇ ಒಳಗೆ ಅವ್ರಿಗೆ ಒಂದು ಸ್ವಲ್ಪ ಸ್ವಿಂಗ್ನು ಸಿಗ್ತೈತೆ ಅನ್ನೋ ಕಾರಣಕ್ಕೆ ಯಶ್ ದಯಾಳ್ ಅವ್ರಿಗೆ ಆಡಿಸ್ಬೇಕು. ವಿಜಯ್ ಕುಮಾರ್ ವೈಶಾಖ್ ಅವ್ರನ್ನ ಚಲೋ ಬೌಲರ್ ಅದಾರ, ನೋ ಡೌಟ್. ಆದ್ರೆ ಲೆಫ್ಟಿ ಅದಾರ ಅನ್ನೋ ಒಂದು ಕಾರಣಕ್ಕೆ ಮತ್ತು ಇಲ್ಲಿ ಯಶ್ ದಯಾಳ್ ಅವ್ರ ಕಡೆನೇ ನಾ ಇವತ್ತು ಹೋಗಿನಿ. ಮತ್ತು ಏನು ವಿಜಯ್ ಕುಮಾರ್ ವೈಶಾಖ್ ಅವ್ರಿಗೆ ಚಾನ್ಸ್ ಸಿಗಲ್ಲ ಅಂತೇನಿಲ್ಲ ರೀ. ಇವರಿಬ್ಬರಿಗೂ ಆಡಿಸ್ತಾರೆ. ಯಾರು ಚಲೋ ಆಡ್ತಾರೆ
ಅವ್ರು ದಂಡಿತನ ಹೋಗ್ತಾರೆ, ದಂಡಿತನ ಜಾಸ್ತಿ ಟೀಮ್ನಾಗ ಟೈಮ್ ಸ್ಪೆಂಡ್ ಮಾಡ್ತಾರೆ ಪ್ಲೇಯಿಂಗ್ 11ದಾಗ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಅನುಜ್ ರಾವತ್, ವಿಜಯ್ ಕುಮಾರ್, ವೈಶಾಖ, ಸೌರಭ್ ಚವಾನ್, ಆಕಾಶ್ ದೀಪ್, ಇನ್ನು ಇವರಿಗೆಲ್ಲ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಬಳಸ್ಬೋದು RCB. ಈಗ ಟೋಟಲ್ ಆಗಿ ಓವರ್ ಆಲ್ ಪರ್ಫೆಕ್ಟ್ ಬೆಂಕಿ ಪ್ಲೇಯಿಂಗ್ 11 2024 IPL RCB ಕಡೆದಿಂದ ಅಂದ್ರೆ ಅದು ಹೆಂಗಿರ್ತೈತಿ ನನ್ನ ಪ್ರಕಾರ. ನಿಮಗೇನು ಅನ್ನಿಸ್ತೈತಿ? ಇದು 90% 95% ಆಲ್ಮೋಸ್ಟ್ ಕನ್ಫರ್ಮ್ ಹಿಂಗೆ ಇರ್ತೈತಿ RCB ಪ್ಲೇಯಿಂಗ್ 11. ನಿಮಗೇನು ಅನ್ನಿಸ್ತೈತಿ? ನಿಮಗೆ ಯಾರಿಗಾರ 100% ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋದಾಗ ಇಷ್ಟ ಇತ್ತು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.